ನಮಸ್ಕಾರ. ಧ್ಯಾನ, ಆರೋಗ್ಯ, ಆಯುರ್ವೇದ, ನೈಸರ್ಗಿಕ ಪ್ರಕೃತಿ ಚಿಕಿತ್ಸೆಗೆ ಪ್ರಸಿದ್ಧಿ ಈ ತಪೋವನ. 3 ದಶಕಗಳಿಂದ ಪ್ರಕೃತಿ ಮಡಿಲಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆ. ಸಣ್ಣದಾಗಿ ಶುರುವಾದ ತಪೋವನ ಸಂಸ್ಥೆ ಹೆಮ್ಮರವಾಗಿ ಬೆಳೆದದ್ದು ಹೇಗೆ? ಇದೇ ಕ್ಷಣದ ವಿಶೇಷ ತಪೋವನ ಮಾಣಿಕ್ಯ. ತಪೋವನ ಈ ಹೆಸರನ್ನ ಕೇಳಿದ ಕೂಡಲೇ ಮನಸ್ಸಿಗೆ ಅದೇನೋ ಹಿತ, ಸಂತೋಷವಾಗುತ್ತೆ. ದಾವಣಗೆರೆ ದೊಡ್ಡಬಾತಿಯಲ್ಲಿರುವ ತಪೋವನ ಸಮೂಹ ಶಿಕ್ಷಣ ಸಂಸ್ಥೆ ಹೆಸರಿಗೆ ತಕ್ಕ ಹಾಗೆ ಇದೆ. ಧ್ಯಾನ, ಆರೋಗ್ಯ, ಆಯುರ್ವೇದ, ನೈಸರ್ಗಿಕ ಪ್ರಕೃತಿ ಚಿಕಿತ್ಸೆಗೆ ಪ್ರಸಿದ್ಧಿಯಾಗಿರುವ ತಪೋವನ ರಾಜ್ಯದಲ್ಲಿ ಪ್ರಸಿದ್ಧಿಯಾಗಿದೆ. ತಪೋವನ ಚೇರ್ಮನ್ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆ ಅವರು ಕಳೆದ 3 ದಶಕಗಳಿಂದ ಸದ್ದಿಲ್ಲದೆ ಪ್ರಕೃತಿ ಮಡಿಲಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ, ಸಣ್ಣದಾಗಿ ಶುರುವಾದ ತಪೋವನ ಸಂಸ್ಥೆ ಹೆಮ್ಮರವಾಗಿ ಬೆಳೆದಿದ್ದು ಹೇಗೆ ಎಂಬುದನ್ನ ನೋಡೋಣ. ಧ್ಯಾನ, ಆರೋಗ್ಯ, ಆಯುರ್ವೇದ, ನೈಸರ್ಗಿಕ ಪ್ರಕೃತಿ ಚಿಕಿತ್ಸೆಗೆ ಪ್ರಸಿದ್ಧಿ ಈ ತಪೋವನ. ದಶಕಗಳಿಂದ ಪ್ರಕೃತಿ ಮಡಿಲಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆ. ಸಣ್ಣದಾಗಿ ಶುರುವಾದ ತಪೋವನ ಸಂಸ್ಥೆ ಹೆಮ್ಮರವಾಗಿ ಬೆಳೆದದ್ದು ಹೇಗೆ? ತಪೋವನ ಈ ಹೆಸರನ್ನ ನೀವು ಕೇಳಿರ್ತೀರ. ಅಷ್ಟು ಪ್ರಸಿದ್ಧಿ ಪಡೆದಿದೆ ಈ ತಪೋವನ ಸಮೂಹ ಸಂಸ್ಥೆ. ದಾವಣಗೆರೆ ಹರಿಹರ ರಸ್ತೆಯಲ್ಲಿ ದೊಡ್ಡಬಾತಿ ಸಮೀಪವಿರುವ ತಪೋವನ ಕ್ಯಾಂಪಸ್ನಲ್ಲಿ ತಪೋವನ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ತಪೋವನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ತಪೋವನ ಮೆಡಿಕಲ್ ಕಾಲೇಜ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸ್, ತಪೋವನ ನರ್ಸಿಂಗ್ ಕಾಲೇಜ್ ಇದ್ದು ಕಡಿಮೆ ಸಮಯದಲ್ಲಿ ತಪೋವನ ಸಮೂಹ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದೆ. ತಪೋವನ ಶಿಕ್ಷಣ ಸಂಸ್ಥೆಯ ರೂವಾರಿ ಬೇರಾರೂ ಅಲ್ಲ, ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆ. ಕಳೆದ 3 ದಶಕಗಳ ಹಿಂದೆ ಸಣ್ಣದಾಗಿ ಸಾಮಾಜಿಕ ಸೇವೆಯ ಹಿನ್ನೆಲೆ ಆರಂಭವಾದ ಸಂಸ್ಥೆ ಇಂದು ಹೆಮ್ಮರವಾಗಿ ಬೆಳೆದಿದೆ ಅಂತಂದ್ರೆ ಅದಕ್ಕೆ ಕಾರಣ ಶಶಿಕುಮಾರ್ ಮೆಹರ್ವಾಡೆಯವರ ಪರಿಶ್ರಮ. ಹೀಗಾಗಿಯೇ ಇವರ ಆಯುರ್ವೇದ ಆಸ್ಪತ್ರೆ, ಪ್ರಕೃತಿ ಚಿಕಿತ್ಸಾ ಕೇಂದ್ರ ರಾಜ್ಯದಲ್ಲಿಯೇ ಪ್ರಸಿದ್ಧಿ ಪಡೆದಿದೆ. ನಮಸ್ಕಾರ, ಡಾಕ್ಟರ್ ಶಶಿಕುಮಾರ್, ತಪೋವನ ಆಯುರ್ವೇದ ಮೆಡಿಕಲ್ ಕಾಲೇಜು, ತಪೋವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಮೆಡಿಕಲ್ ಕಾಲೇಜಿನ ಚೇರ್ಮನ್. ಈ ತಪೋವನ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ತಪೋವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಮೆಡಿಕಲ್ ಕಾಲೇಜು ದಾವಣಗೆರೆಯಲ್ಲಿ 2002ರಿಂದ ಪ್ರಾರಂಭ ಆಗಿದೆ. ಈ 2002ರಿಂದ ನಮಗೆ ರಾಜ್ಯದ ಎಲ್ಲ ಮೂಲೆಗಳಿಂದ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದಿಂದ ಅನೇಕ ಕಾಯಿಲೆಗಳಿಗೆ ಇಲ್ಲಿ ರೋಗಿಗಳು ಬರ್ತಾರೆ. ಈ ಎಲ್ಲ ಕಾಯಿಲೆಗಳಲ್ಲಿ ವಿಶೇಷವಾಗಿ ನಮಗೆ ಈ ಕಾಲೇಜಿಗೆ, ನಮ್ಮ ಈ ಹಾಸ್ಪಿಟ್ಲಿಗೆ ಬರುವಂಥ ರೋಗಿಗಳಲ್ಲಿ ವಿಶೇಷವಾಗಿ ವ್ಯಸನ ಮುಕ್ತಿ ಚಿಕಿತ್ಸೆಗಾಗಿ ಹೆಚ್ಚು ಜನ ಪೇಷಂಟ್ ಬರ್ತಾರೆ. ಅದಲ್ಲದೆ ಪೈಲ್ಸು, ಪಿಸ್ತೂಲ ಮತ್ತು ಕೆಲವೊಂದು ರೋಗಿಗಳು ಈ ತೂಕದ ಒತ್ತಡ ಅಥವಾ ಅಧಿಕ ತೂಕದ ಏನು ಸಮಸ್ಯೆ ಇದೆಯಲ್ಲ, ಆ ಅಧಿಕ ತೂಕವನ್ನು ಕಡಿಮೆ ಮಾಡಲಿಕ್ಕಾಗಿ ಇಲ್ಲಿ ರೋಗಿಗಳು ಬರ್ತಾರೆ. ಎಲ್ಲರೂ ಕೂಡ ಅತ್ಯಂತ ಇಲ್ಲಿ ರೋಗದಿಂದ ಗುಣಮುಖರಾಗಿ ಭಾಳ ಅತ್ಯಂತ ಸಂತೋಷದಿಂದ ಇಲ್ಲಿಂದ ತೆರಳುವಂಥದ್ದು ನಮಗೆ ಭಾಳ ಸಂತೋಷ ತರುತ್ತದೆ. ತಪೋವನ
ತಪೋವನ ಸಮೂಹ ಶಿಕ್ಷಣ ಸಂಸ್ಥೆ ಹೆಸರಿಗೆ ತಕ್ಕ ಹಾಗೆ ಇದೆ. ಧ್ಯಾನ, ಆರೋಗ್ಯ, ಆಯುರ್ವೇದದ ನೈಸರ್ಗಿಕ ಪ್ರಕೃತಿ ಚಿಕಿತ್ಸೆಗೆ ಪ್ರಸಿದ್ಧಿಯಾಗಿರುವ ತಪೋವನ ರಾಜ್ಯಾದ್ಯಂತ ದೊಡ್ಡ ಹೆಸರು. ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಾವಿರಾರು ಮಂದಿಗೆ ಉಚಿತವಾಗಿ ಚಿಕಿತ್ಸೆ ನೀಡುವುದರ ಮೂಲಕ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆ ಜನಸೇವೆ ಮಾಡ್ತಿದ್ದಾರೆ. ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಲ್ಲಿ ಉಚಿತವಾಗಿ ಅನೇಕ ಸಾವಿರಾರು ಜನ ರೋಗಿಗಳಿಗೆ ಚಿಕಿತ್ಸೆ ಕೂಡ ಕೊಡ್ತಿದ್ದೀವಿ. ಈ ಔಷಧಿ ರಹಿತ ಚಿಕಿತ್ಸೆ ಮತ್ತು ಪ್ರಕೃತಿ ಚಿಕಿತ್ಸಾ ವಿಧಾನಗಳಲ್ಲಿ ಭಾರತೀಯ ವೈದ್ಯ ಪದ್ಧತಿಗಳಲ್ಲಿ ನಮ್ಮ ಈ ಆಸ್ಪತ್ರೆ ದೇಶದಲ್ಲಿ ಅತ್ಯಂತ ಹೆಸರುವಾಸಿಯಾದಂಥ ಆಸ್ಪತ್ರೆ. ಈ ತಪೋವನ ನಮಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಬರುವಂಥ ರೋಗಿಗಳು ಸಂಪೂರ್ಣ ಚಿಕಿತ್ಸೆಯನ್ನು ಹೊಂದಿ ಗುಣಮುಖರಾಗಿ ಸಂತೋಷದಿಂದ ಹೊರಗೆ ಹೋಗ್ತಿರೋದನ್ನು ಪ್ರತಿ ದಿವಸ ನೋಡ್ತಿದ್ದೀವಿ. ಅನೇಕ ರೋಗಿಗಳು ಪ್ಯಾರಲಿಸಿಸ್ ಆಗಿರಬಹುದು, ಅಥವಾ ಅಧಿಕ ರಕ್ತದ ಒತ್ತಡ ಇರ್ಬೋದು, ಅಥವಾ ಶುಗರ್ ಕಾಯಿಲೆ ಇರಬಹುದು, ಮಧುಮೇಹ ಅಂತ ಏನು ಕರಿತೀವಿ ಮಧುಮೇಹದ ಕಾಯಿಲೆ ಇರಬಹುದು. ಈ ಥರದ ಅನೇಕ ಕಾಯಿಲೆಗಳಿಗೆ ಒತ್ತಡದಲ್ಲಿರುವಂಥ ರೋಗಿಗಳು ಇಲ್ಲಿ ಬಂದು ಚಿಕಿತ್ಸೆಯ ನಂತರ ಸಂಪೂರ್ಣ ಗುಣಮುಖರಾಗಿ ಸಂತೋಷದಿಂದ ಹೊರಗೋಗೋದು ನಮಗೆ ಅತ್ಯಂತ ಸಂತೋಷವನ್ನು ತಂದಿದೆ. ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡಿಯವರು 4 ಎಕರೆ ಜಾಗದಲ್ಲಿ ಆರಂಭಿಸಿದ ಈ ಸಂಸ್ಥೆ ಇಂದು ನೂರಾರು ಜನರಿಗೆ ಉದ್ಯೋಗ ಕೊಟ್ಟು ಪ್ರಕೃತಿ ಚಿಕಿತ್ಸೆ, ನೈಸರ್ಗಿಕ ಚಿಕಿತ್ಸೆ ಮೂಲಕ ಸಮಾಜ ಸೇವೆ ಮಾಡ್ತಾ ಇದೆ. ಅಲ್ಲದೆ ಈ ತಪೋವನ ಸಂಸ್ಥೆಯ ಹುಟ್ಟಿಗೆ ಕಾರಣ ತಮ್ಮ ತಂದೆ ತಾಯಿ ಪ್ರೇರಣೆ ಅಂತಿದ್ದಾರೆ ಶಶಿಕುಮಾರ್. ಈ ತಪೋವನ ಆಯುರ್ವೇದ ಮತ್ತು ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಗಳು ಇದು ನಮ್ಮ ತಂದೆ ತಾಯಿಯ ಪ್ರೇರಣೆ. ನಮ್ಮ ತಂದೆ ತಾಯಿಯವರು ಪರಂಪರಾಗತ ವೈದ್ಯರಾಗಿದ್ದರು. ಅವರು ಸಾವಿರಾರು ಜನ ರೋಗಿಗಳಿಗೆ ಆಗಿನ ಕಾಲದಲ್ಲಿ ಪರಂಪರಾಗತವಾಗಿ ಬಂದಂಥ ಈ ಔಷಧಿಗಳಿಂದ, ವನಮೂಲಿಕೆಗಳಿಂದ ಚಿಕಿತ್ಸೆಯನ್ನು ಕೊಟ್ಟು ಸಾವಿರಾರು ಜನ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತಿದ್ದರು, ಉಚಿತವಾಗಿ ಕೊಡ್ತಾಯಿದ್ರು ಆಗಿನ ಕಾಲದಲ್ಲಿ. ಅವರು ಮನೆಯಲ್ಲಿ ಕೊಡ್ತಿರುವಂಥ ಚಿಕಿತ್ಸಾ ವಿಧಾನಗಳನ್ನು ನಾವು ಕಣ್ಣಾರೆ ನೋಡ್ತಿದ್ವಿ. ಆ ಸಂದರ್ಭದಲ್ಲಿ ನಮಗೆ ಇನ್ನೂ ಇದನ್ನು ಹೆಚ್ಚು ಹೆಚ್ಚು ಜನಗಳಿಗೆ ಸೇವೆ ಸಲ್ಲಿಸಬೇಕು, ರಾಜ್ಯದ ಮೂಲೆ ಮೂಲೆಗಳಿಗೆ ಈ ಸೇವೆಯನ್ನು ಪಸರಿಸಬೇಕು ಅನ್ನುವಂಥ ಒಂದು ಇಚ್ಛೆ ಆವಾಗ ನಮಗೆ ಅನ್ನಿಸ್ತಾ ಇತ್ತು. ಬಹುಶಃ ಅವರ ಆಶೀರ್ವಾದದಿಂದ ಈ ತಪೋವನವನ್ನು ದೊಡ್ಡ ಮಟ್ಟದಲ್ಲಿ ಈ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಮಹಾವಿದ್ಯಾಲಯ, ಆಯುರ್ವೇದ ಮಹಾವಿದ್ಯಾಲಯ, ಜೊತೆಗೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ, ಆಯುರ್ವೇದ ಆಸ್ಪತ್ರೆ ಇವುಗಳೆಲ್ಲವನ್ನು ಕೂಡ ನಾವು ಪ್ರಾರಂಭ ಮಾಡಿರೋದು ನಮ್ಮ ತಂದೆ ತಾಯಿಯ ಹಾರೈಕೆ ಮತ್ತು ಆಶೀರ್ವಾದ ಅಂತ ಅನ್ನಿಸ್ತಾ ಇದೆ. ಜನರಿಗೆ ಇಷ್ಟೆಲ್ಲ ಸೇವೆ ಸಲ್ಲಿಸ್ತಾ ಇರುವ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆಯವರ ಹಿನ್ನೆಲೆ ಏನು? ಇವರು ಮೂಲತಃ ಹರಿಹರದ ಗುತ್ತೂರು ನಿವಾಸಿ. ಹರಿಹರದ ದಿವಂಗತ ವಾಸುದೇವ್ ಸಾ ಮೆಹರ್ವಾಡೆ ಮತ್ತು ಶ್ರೀಮತಿ ಲಕ್ಷ್ಮೀಬಾಯಿ ಅವರ ಮಗನಾದ ಶಶಿಕುಮಾರ್ ಜುಲೈ 5, 1969ರಲ್ಲಿ ಹರಿಹರದ ಕುಂಬಾರ ಓಣಿಯಲ್ಲಿ ಜನಿಸಿದರು. 52 ವರ್ಷದ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆ ಪ್ರಾಥಮಿಕ ಮತ್ತು ಕಾಲೇಜು ಶಿಕ್ಷಣವನ್ನ ಹರಿಹರದಲ್ಲಿ ಮುಗಿಸಿ MBA ಶಿಕ್ಷಣವನ್ನ ಇಂಗ್ಲೆಂಡ್ನ ಡರ್ಹ್ಯಾಮ್ ಯೂನಿವರ್ಸಿಟಿಯಲ್ಲಿ ಮುಗಿಸಿದ್ದಾರೆ. ತಮ್ಮ 24ನೇ ವಯಸ್ಸಿನಲ್ಲಿಯೇ ಶ್ರೀಶಕ್ತಿ ಅಸೋಸಿಯೇಷನ್ ಎಂಬ ಸಂಸ್ಥೆಯನ್ನ ಪ್ರಾರಂಭಿಸಿದರು. ತದನಂತರ ಈ ಸಂಸ್ಥೆಗೆ ಜನಶಿಕ್ಷಣ ಸಂಸ್ಥಾನ, ಮಾನವ ಸಂಪನ್ಮೂಲ ಸಚಿವಾಲಯ, ಭಾರತ ಸರ್ಕಾರ ಇದನ್ನ ಸೇರಿಸಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದರು. ಐವತ್ತೆರಡು ವರ್ಷದ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆಯವರು ದಾವಣಗೆರೆ, ಹಾವೇರಿ, ಬೆಳಗಾವಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡು ಹಲವಾರು ಜನಪರ ಕಾರ್ಯಗಳನ್ನ ಮಾಡ್ತಿದ್ದಾರೆ. ಪ್ರತಿ ವರ್ಷ 10,000 ಗಿಡಗಳನ್ನ ನೆಡೋದರ ಮೂಲಕ ಪರಿಸರಕ್ಕೆ ದೊಡ್ಡ ಪ್ರಮಾಣದ ಕೊಡುಗೆಯನ್ನ ಕೊಡ್ತಿದ್ದಾರೆ. ನಾವು ಇದಲ್ಲದೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ತಪೋವನದ ಬ್ರಾಂಚ್ಗಳನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಮಡಿಕೇರಿಯಿಂದ ಬೆಳಗಾವಿವರೆಗೂ ಅನೇಕ ಜಿಲ್ಲೆಗಳಲ್ಲಿ ತಪೋವನದ ಆಸ್ಪತ್ರೆಗಳಿದ್ದಾವೆ. ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ನಮ್ಮ ಭಾರತೀಯ ವೈದ್ಯ ಪರಂಪರೆಗಳನ್ನೇ ನಾವು ಹೆಚ್ಚು ಚಿಕಿತ್ಸಾ ವಿಧಾನವನ್ನಾಗಿ ಮಾಡಿಕೊಂಡು ಸಾವಿರಾರು ಜನ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಪ್ರತಿ ಜಿಲ್ಲೆಯಲ್ಲೂ ಆಸ್ಪತ್ರೆ, ವೃದ್ಧಾಶ್ರಮ, ಶಾಲೆಗಳನ್ನು ತೆರೆದು ಅನೇಕ ಜನರಿಗೆ ಆಸರಿಯಾಗಿದ್ದಾರೆ. ಭಾರತ ಸರ್ಕಾರದ ಪ್ರಾದೇಶಿಕ ತರಬೇತಿ ಮತ್ತು ಸಂಪನ್ಮೂಲ ಕೇಂದ್ರದ ಕರ್ನಾಟಕ ಪ್ರಾಂತ್ಯದ ಹಾಲಿ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ.
ತಪೋವನ ಆಯುರ್ವೇದ ಮಹಾವಿದ್ಯಾಲಯ ಮತ್ತು 100 ಹಾಸಿಗೆಗಳ ಆಯುರ್ವೇದ ಆಸ್ಪತ್ರೆ, ತಪೋವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಮಹಾವಿದ್ಯಾಲಯ ಮತ್ತು ನರ್ಸಿಂಗ್ ಕಾಲೇಜು, ಪ್ರಾಥಮಿಕ ಶಾಲೆಗಳು, 110 ವೃದ್ಧಾಶ್ರಮಗಳನ್ನ, 6 ಆಸ್ಪತ್ರೆಗಳನ್ನ ರಾಜ್ಯದ ಬೇರೆ ಬೇರೆ ಕಡೆ ನಡೆಸ್ತಾ ಇದ್ದಾರೆ. ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡಿಯವರ ಸಮಾಜ ಸೇವೆ ಹಾಗೂ ಶೈಕ್ಷಣಿಕ ಸೇವೆಗಳನ್ನು ಗುರುತಿಸಿ 2022 ಮಾರ್ಚ್ 24ರಂದು ದಾವಣಗೆರೆ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಕರ್ನಾಟಕ ರಾಜ್ಯದ ಘನತೆವೆತ್ತ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಪುರಸ್ಕರಿಸಿದರು. ಅಷ್ಟೇ ಅಲ್ಲ, 2023ರಲ್ಲಿ ಸ್ವತಃ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ತಪೋವನ ಆಯುರ್ವೇದ ಕಾಲೇಜ್ಗೆ ಘಟಿಕೋತ್ಸವಕ್ಕೆ ಬಂದು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದ್ದು ಐತಿಹಾಸಿಕ ಕ್ಷಣಗಳಲ್ಲೊಂದು. 2002ರಿಂದ ಪ್ರಾರಂಭಗೊಂಡಿರುವಂಥ ಈ ತಪೋವನ ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಇದುವರೆಗೂ ಸಾವಿರಾರು ಜನ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೀವಿ. ಈ ಆಸ್ಪತ್ರೆಯಲ್ಲಿರುವ ಸೇವೆಗಳನ್ನು ಗುರುತಿಸಿ ನಮಗೆ ಕರ್ನಾಟಕ ರಾಜ್ಯದ ಘನತೆವೆತ್ತ ರಾಜ್ಯಪಾಲರಾದಂಥ ಥಾವರ್ ಚಂದ್ ಗೆಹ್ಲೋಟ್ ಅವರು ನಮ್ಮ ಈ ದಾವಣಗೆರೆ ವಿಶ್ವವಿದ್ಯಾಲಯದಿಂದ ನನಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಇದಷ್ಟೇ ಅಲ್ಲದೆ ಪ್ರಶಸ್ತಿಗಳ ಸರಮಾಲೆ ಹೊಂದಿರುವ ಇವರಿಗೆ ರಾಜ್ಯ ಸರ್ಕಾರದ ಗಣರಾಜ್ಯೋತ್ಸವ ಪ್ರಶಸ್ತಿ, ಬಾಳೆಹೊನ್ನೂರು ಪೀಠದಿಂದ ಕೊಡಮಾಡುವ ಸಾಧನ ಸಿರಿ ಪ್ರಶಸ್ತಿ, ರಾಷ್ಟ್ರೀಯ ಗೌರವ ಸನ್ಮಾನ್ ಪುರಸ್ಕಾರ, ರಾಜ್ಯ ಸರ್ಕಾರದ ಮಕ್ಕಳ ಕಲ್ಯಾಣದ ಅತ್ಯುತ್ತಮ ಸಂಸ್ಥೆ ಪ್ರಶಸ್ತಿ, ಟೈಮ್ಸ್ನ ಆರೋಗ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮದರ್ ತೆರೆಸಾ ನ್ಯಾಷನಲ್ ಅವಾರ್ಡ್. ಅಷ್ಟೇ ಅಲ್ಲ, ಇವರ ಸಾಧನೆಯನ್ನು ಗುರುತಿಸಿ ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡಿಯವರಿಗೆ ಸುವರ್ಣ ಸಾಧಕರು ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದೆ. ಇನ್ನು ತಪೋವನ ಆಯುರ್ವೇದಿಕ್ ಆಸ್ಪತ್ರೆ ಹಲವಾರು ರೋಗಿಗಳಿಗೆ ಉತ್ತಮ ಚಿಕಿತ್ಸೆಯನ್ನು ನೀಡುವುದರ ಮೂಲಕ ಅತಿ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಹಾಗಾದ್ರೆ ತಪೋವನದಲ್ಲಿ ಯಾವೆಲ್ಲ ರೋಗಗಳಿಗೆ ಚಿಕಿತ್ಸೆಯನ್ನ ನೀಡಲಾಗುತ್ತೆ, ಅದರ ಬಗ್ಗೆ ನೋಡೋಣ ಬ್ರೇಕ್ ಆದ್ಮೇಲೆ. ತಪೋವನ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರ ತಂಡವಿದ್ದು ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಕೊಡುವುದರ ಮೂಲಕ ತಪೋವನ ಆಯುರ್ವೇದಿಕ್ ಆಸ್ಪತ್ರೆ ಹೆಸರು ಮಾಡಿದೆ. ತಪೋವನ ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡಿಯವರು ತಪೋವನ ಆಯುರ್ವೇದಿಕ್ ಹಾಸ್ಪಿಟಲ್ ಮೂಲಕ ರೋಗಿಗಳಿಗೆ ಉತ್ತಮ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಇದರಿಂದ ಬಹಳಷ್ಟು ಬೇಗ ರೋಗಿಗಳು ಚೇತರಿಸಿಕೊಂಡು ಗುಣಮುಖರಾಗಿದ್ದಾರೆ. ನಮ್ಮ ತಪೋವನ ಆಯುರ್ವೇದ ಆಸ್ಪತ್ರೆಯಲ್ಲಿ ಬಂದಾಗ ನಾವು ಇಲ್ಲಿ ಅತ್ಯಂತ ಉತ್ಕೃಷ್ಟವಾದಂತಹ ಆಯುರ್ವೇದ ಅಂದರೆ ಕ್ಲಾಸಿಕಲ್ ಟ್ರೀಟ್ಮೆಂಟನ್ನು ನಾವಿಲ್ಲಿ ಕೊಡ್ತೀವಿ. ಇಲ್ಲಿ ಹೆಚ್ಚಾಗಿ ನಮ್ಮ ಹತ್ರ ಯಾವ ಥರ ಪೇಷಂಟ್ಸ್ ಬರ್ತಾರೆ ಅಂತಂದರೆ, ಇತ್ತೀಚೆಗೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಹೆಚ್ಚಾಗಿದೆ. ಈ ಥರ ಲೈಫ್ ಸ್ಟೈಲ್ ಡಿಸಾರ್ಡರ್ಸಿಂದ ಸಂಬಂಧಪಟ್ಟಂಗೆ ಸ್ಥೌಲ್ಯ ಆಗಿರ್ಬೋದು, ಅಂದರೆ ವೆಯ್ಟ್ ಲಾಸ್ ಟ್ರೀಟ್ಮೆಂಟಿಗೆ ಬರ್ತಾರೆ. ಹಾಗೆ PCOS ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳಲ್ಲಿ ಕಂಡುಬರುವಂಥ ಮೇಜರ್ ಕಾಯಿಲೆ ಅಂತಂದರೆ PCOS ಅಂತ ಹೇಳಿ ಇದ್ರ ಟ್ರೀಟ್ಮೆಂಟಿಗಾಗಿ ಬರ್ತಾರೆ. ಹಾಗೆಯೇ ನಮ್ಮಲ್ಲಿ ಪ್ರಮೇಹ ಅಂತ ಹೇಳಿ ನಿಮಗೆಲ್ಲ ಗೊತ್ತು, ಡಯಾಬಿಟಿಸ್ ಅನ್ನೋದು ಮ್ಯಾನೇಜ್ ಮಾಡೋವಂಥ ಒಂದು ಕಾಯಿಲೆ, ಅದಕ್ಕೆ ಪರ್ಮನೆಂಟ್ ಆದಂಥ ಟ್ರೀಟ್ಮೆಂಟ್ ಅಂತ ಇರಲ್ಲ. ಆ ಮ್ಯಾನೇಜ್ಮೆಂಟಿಗೆ ಹಾಗೆ ವಾಪಸ್ಸು ಅವ್ರದ್ದು ರುಟೀನ್ ಲೈಫಿಗೆ ಬರೋವಂಥಲ್ಲಿ ನಮ್ಮ ಆಯುರ್ವೇದ ಚಿಕಿತ್ಸೆಗಳು ತುಂಬ ಹೆಲ್ಪ್ ಮಾಡುತ್ತೆ. ಇಲ್ಲಿ ಚಿಕಿತ್ಸೆ ಮಾತ್ರ ಅಲ್ಲ, ಅಂದರೆ ಔಷಧಿಯಿಂದ ಕೊಡುವಂಥ ಚಿಕಿತ್ಸೆ ಮಾತ್ರ ಅಲ್ಲ, ಧ್ಯಾನ, ಪ್ರಾಣಾಯಾಮ ಇದೆಲ್ಲದನ್ನು ನಾವು ಹೇಳ್ಕೊಡೋದ್ರಿಂದ ಅವರು ಅತ್ಯಂತ ವೇಗವಾಗಿ ಈ ಥರ ಕಾಯಿಲೆಗಳಿಂದ ಅಂದರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸಿಂದ ಮುಕ್ತಿ ಪಡಿಬೋದು. ಇನ್ನು ಇಲ್ಲಿ ಕುಡಿತಕ್ಕೊಳಗಾಗಿರೋರು, ಡಿಪ್ರೆಷನ್ಗೆ ಒಳಗಾಗಿರೋರಿಗೆ ಅತ್ಯಂತ ಉತ್ಕೃಷ್ಟ ಉತ್ತಮ ಚಿಕಿತ್ಸೆ ನೀಡೋದರ ಮೂಲಕ ಅವರನ್ನ ಚಟದಿಂದ ಹೊರಕರೆತರುವಲ್ಲಿ ತಪೋವನ ಯಶಸ್ವಿಯಾಗಿದೆ.
ಇನ್ನೊಂದು ವಿಶೇಷವಾದಂಥ ಇಲ್ಲಿ ಟ್ರೀಟ್ಮೆಂಟ್ ಏನು ಸಿಗತ್ತಪ್ಪ ಅಂತಂದರೆ ನಶಾಮುಕ್ತಿ ಅಥವಾ ಡಿಅಡಿಕ್ಷನ್ ಅಂತ ಹೇಳಿಬಿಟ್ಟು ಇಲ್ಲಿ ಡಿಅಡಿಕ್ಷನ್ ಸೆಂಟ್ರ್ ಮತ್ತು ರಿಹ್ಯಾಬಿಲಿಟೇಷನ್ ಸೆಂಟ್ರ್ ಇದೆ. ಇಲ್ಲಿ ಕುಡಿತಕ್ಕೊಳಗಾಗಿರೋಂಥವ್ರು ತಮ್ಮ ಕುಡಿತವನ್ನು ಬಿಡಿಸ್ಲಿಕ್ಕೋಸ್ಕರ ಇಲ್ಲಿ ಪೇಷಂಟ್ಗಳನ್ನು ಕರ್ಕೊಂಬರ್ತಾರೆ. ಅವರಿಗೆ ಅತ್ಯುತ್ತಮವಾದ ಟ್ರೀಟ್ಮೆಂಟು, ಹಾಗೆ ವಸತಿ ವ್ಯವಸ್ಥೆ, ಹಾಗೆಯೇ ರಿಕ್ರಿಯೇಷನಲ್ ಆ್ಯಕ್ಟಿವಿಟೀಸು ಮತ್ತು ಯೋಗ, ಧ್ಯಾನ ಇದೆಲ್ಲದರಿಂದ ಅವರಿಗೆ ಅವರು ಆಲ್ರೆಡಿ ಡಿಪ್ರೆಷನ್ನಿಗೆ ಹೋಗಿರೋಂಥದ್ದಾಗಿರ್ಬೋದು ಅಥವಾ ನಶೆಗೆ ಒಳಗಾಗಿ ಎಲ್ಲರಿಂದ ಐಸೋಲೇಟ್ ಆಗಿರ್ತಾರೆ. ಈ ಥರ ಎಲ್ಲ ಕಂಡೀಷನಿಂದ ಅವ್ರಿಗೆ ಹೊರಗಡೆ ಕರ್ಕೊಂಬರಲಿಕ್ಕೆ ನಮ್ಮ ತಪೋವನ ಅತ್ಯಂತ ಉತ್ಕೃಷ್ಟವಾದಂಥ ಚಿಕಿತ್ಸೆಯನ್ನು ಕೊಟ್ಟು ಇಲ್ಲಿ ಲೋಕಲಿ ಒಂದು ತುಂಬ ಹೆಸರು ಮಾಡಿದೆ. ಅಷ್ಟೇ ಅಲ್ಲ, ಸ್ಟ್ರೆಸ್ ರಿಲೀಫ್ಗೆ ಪಂಚಕರ್ಮ ಥೆರಪಿ, ಶಿರೋಧಾರ ಚಿಕಿತ್ಸೆಯ ಮೂಲಕ ಹಲವಾರು ರೋಗಿಗಳು ಒಳಿತನ್ನ ಕಂಡಿದ್ದಾರೆ. ಹೀಗಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಚಿಕಿತ್ಸೆಗೂ ಕೂಡ ತಪೋವನ ಹೆಸರುವಾಸಿ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಕೂಡ ನಮ್ಮಲ್ಲಿ ಹಲವಾರು ಪೇಷಂಟ್ ಬರ್ತಾರೆ. ಇಲ್ಲಿ ನಮ್ಮ ಪಂಚಕರ್ಮ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ರೆಗ್ಯುಲರ್ ಆಗಿ ಪಂಚಕರ್ಮ ಥೆರಪೀಸ್ಗಳು ನಡೀತಾನೆ ಇರುತ್ತೆ. ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟಿಗೆ ಬಂದಾಗ ನಾವು ಸ್ಟ್ರೆಸ್ ರಿಲೀವ್ ಮಾಡಲಿಕ್ಕೆ ಕೆಲವೊಂದು ಮೇದ್ಯ ಔಷಧಿಗಳನ್ನು ಕೊಡ್ತೀವಿ. ಹಾಗೆಯೇ ಅದರಿಂದ ಶಿರೋಧಾರ ಅನ್ನೋಂಥ ಒಂದು ಚಿಕಿತ್ಸೆಯನ್ನು ಮಾಡ್ತೀವಿ. ಚಿಕಿತ್ಸೆ ಪಡೀಲಿಕ್ಕೆ ಹಲವಾರು ಜನ, ಅದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ದಂಗೆ ತುಂಬ ಯಂಗ್ಸ್ಟರ್ಸ್ ಕೂಡ ಬರ್ತಾ ಇದ್ದಾರೆ. ಸ್ಟ್ರೆಸ್ಡ್ ಔಟ್ ಆಗಿಬಿಟ್ಟಿರ್ತಾರೆ. ಶಿಫ್ಟಿಂಗ್ ಡ್ಯೂಟೀಸು ಅಥವಾ ವರ್ಕ್ ಪ್ರೆಷರು, ಆಮೇಲೆ ಟಾರ್ಗೆಟ್ ಅಂದರೆ ಡೆಡ್ಲೈನ್ ಇರೋವಂಥ ಕೆಲಸಗಳಲ್ಲಿ ಯಾರು ವರ್ಕ್ ಮಾಡ್ತಾ ಇರ್ತಾರೆ ಅಂಥವರೆಲ್ಲ ಬಹಳ ಜನ ಸ್ಟ್ರೆಸ್ಡ್ ಔಟ್ ಆಗಿರ್ತಾರೆ. ಹಾಗೆ ಬರ್ತಾರೆ. ಹಾಗೆ ಯಾವಾಗ ರಜಾ ದಿನಗಳಿರುತ್ತಲ್ಲ ಆವಾಗ ರಶ್ಶು ಭಾಳ ಹೆಚ್ಚಾಗಿರುತ್ತೆ. ಇವಾಗ ಅಕ್ಟೋಬರ್ ಹಾಲಿಡೇಸ್ ಇರ್ಬೋದು, ಕ್ರಿಸ್ಮಸ್ ಹಾಲಿಡೇಸ್ ಇರ್ಬೋದು, ಇಂಥ ಟೈಮ್ನಲ್ಲಿ ಟೈಮ್ ಮಾಡಿಕೊಂಡು ಬಂದು ಇದ್ದು ರೆಜ್ಯುನೇಷನ್ ಥೆರಪೀಸ್ ತಗೊಂಡು ಹೋಗ್ತಾರೆ ಇಲ್ಲಿಂದ. ಇತ್ತೀಚಿನ ದಿನಗಳಲ್ಲಿ ಶುಗರ್ ಬಿಪಿಯಿಂದ ಹಲವರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಆದರೆ ತಪೋವನದಲ್ಲಿ ಅಂಥವರಿಗೆ ಉತ್ತಮ ಚಿಕಿತ್ಸೆ ಸಿಗುತ್ತೆ. ಇಲ್ಲಿ ಹಿಂದಿನ ಆಯುರ್ವೇದ ಚಿಕಿತ್ಸಾ ಪದ್ಧತಿಯನ್ನ ಬಳಸಲಾಗ್ತಾ ಇದೆ. ಈ ನಮ್ಮ ತಪೋವನ ನ್ಯಾಚುರೋಪತಿ ಅಂದರೆ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ನಾವಿಲ್ಲಿ ತುಂಬ ಜನಕ್ಕೆ ಪೇಷಂಟ್ ಟ್ರೀಟ್ಮೆಂಟ್ ಮಾಡ್ತೇವೆ. ಅಂದರೆ ಯಾವ ರೀತಿ ಅಂದರೆ ಶುಗರ್ ಕಾಯಿಲೆ ಅಂದರೆ ಮಧುಮೇಹ ಆಗಿರ್ಬೋದು, BP ಆಗಿರ್ಬೋದು, ಅಥವಾ ಪೇಷಂಟ್ ಪ್ಯಾರಲೈಸಿಸ್ ಆಗಿರುತ್ತಲ್ವ, ನರ ದೌರ್ಬಲ್ಯತೆ ಅನ್ನೋರು ಪೇಷಂಟ್ಸ್ ಕೂಡ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಇಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಇರುತ್ತೆ ಅಂದರೆ ಮಸಾಜು ಮತ್ತು ನೀರಿನ ಟ್ರೀಟ್ಮೆಂಟು, ಅಕ್ಯುಪಂಚರು, ಅಕ್ಯುಪ್ರೆಷರ್ ಥರದ ಟ್ರೀಟ್ಮೆಂಟ್ಸ್ಗಳನ್ನು ಮಾಡ್ತೀವಿ ಇಲ್ಲಿ. ಮತ್ತು ನೀರಿನ ಟ್ರೀಟ್ಮೆಂಟು, ಮತ್ತು ಇಲ್ಲಿ ಮೇನಾಗಿ ವರ್ಕ್ ಆದರೆ ಡಯಟ್ ಅಂದರೆ ಊಟದ ಸಮಸ್ಯೆ. ಅಂದರೆ ಈಗಿನ ಕಾಲಘಟ್ಟ ಹೇಗಿದೆ ಅಂದರೆ ಯಾವ ಜನಗಳಿಗೆ ಈಗ ಶುಗರ್ ಬಂದಿದೆ ಅಂದರೆ ನಾನು ಏನು ಊಟ ಮಾಡಬೇಕು, ಊಟ ಮಾಡಬಾರ್ದು ಅನ್ನೋದು ಕೂಡ ನಾಲೆಡ್ಜ್ ಇಲ್ಲ. ಸೊ ಇಲ್ಲಿ ನೀವು ಅಡ್ಮಿಟ್ ಆದರೆ ನೀವು ಯಾವ ರೀತಿ ಊಟ ಮಾಡಬೇಕು, ಯಾವುದು ಊಟ ಮಾಡಬೇಕು, ಮತ್ತು ಜ್ಯೂಸಸ್ನ ಯಾವುದು ತೊಗೋಬೇಕು, ಯಾವುದು ತೊಗೋಬಾರ್ದು ಅನ್ನೋದು ಕಾರಣ ಕೊಟ್ಟು ನಿಮಗೆ ನಾವು ಟ್ರೀಟ್ಮೆಂಟ್ ಮಾಡಿಸ್ತೇವೆ. ಮತ್ತು ಇಲ್ಲಿ ನೋವಿನ ಚಿಕಿತ್ಸೆಗೆ ಅಂದರೆ ಅಕ್ಯುಪಂಚರ್ ಅಂತ ಮಾಡ್ತೀವಿ. ಅಂದರೆ ಇದೊಂದು ಇಂಡಿಯಾದ ಹಳೆಯ ಮೆಥಡ್ ಅಂತ ಹೇಳ್ಬೋದು. ಅಂದರೆ ನಿಮ್ಮ ನರಗಳನ್ನು ಹಿಡಿದುಕೊಂಡು ನಿಮ್ಮ ನರದ ಹೊಡೆತಗಳನ್ನು ನೋಡಿಬಿಟ್ಟು ಅದ್ರ ಕ್ಯಾರೆಕ್ಟರ್ಸ್ನ ನಾವು ಸ್ಟಡಿ ಮಾಡಿಬಿಟ್ಟು ಅದ್ರ ತಕ್ಕಂತೆ ಟ್ರೀಟ್ಮೆಂಟ್ ಮಾಡ್ತೀವಿ. ಮತ್ತು ನೀರಿನ ಟ್ರೀಟ್ಮೆಂಟ್ಗಳು ಅಂತ ಬಂದರೆ ಲೈಟ್ರ್ ಥೆರಪಿ ಇರ್ಬೋದು, ಡಿಲಾಕ್ಸ್ ಹೈಡ್ರೋ ಮಸಾಜ್ ಇರ್ಬೋದು, ಸ್ಪೈನಲ್ ಸ್ಪ್ರೇ ಆಗಿರ್ಬೋದು, ಇವೆಲ್ಲ ಮತ್ತು ಇಬ್ಬಾತ್ ಆಗಿರ್ಬೋದು. ಇವೆಲ್ಲ ಶುಗರ್ ಕಾಯಿಲೆ ಮತ್ತು ಸಕ್ಕರೆ ಕಾಯಿಲೆ ಮತ್ತು BP ಕಾಯಿಲೆಗಳನ್ನ ಕಡಿಮೆ ಮಾಡಲಿಕ್ಕೆ ಈ ಟ್ರೀಟ್ಮೆಂಟ್ಗಳನ್ನು ಮಾಡಿಕೊಡ್ತೇವೆ. ಮತ್ತು ಇಲ್ಲಿ ಕೂಡ ರಿಲ್ಯಾಕ್ಸೇಷನ್ ಕೂಡ ಟ್ರೀಟ್ಮೆಂಟ್ಸ್ ಮಾಡಿಸ್ಕೊಡ್ತೇವೆ. ಮತ್ತು ಇಲ್ಲಿ ನಿಮಗೆ ಯಾವುದಾದ್ರೂ ನೆನಪಿನ ಶಕ್ತಿ ಕಡಿಮೆ ಆಗೋದಾಗಿರ್ಬೋದು, ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು, ಅದಾದಮೇಲೆ ಮಲಬದ್ಧತೆ ಅಥವಾ ಪೈಲ್ಸ್ ಅಂತ ಕರಿತೀವಿ, ಆ ಥರ ಸಮಸ್ಯೆಗಳು ಕೂಡ ನಾವಿಲ್ಲಿ ಟ್ರೀಟ್ಮೆಂಟ್ ಮಾಡ್ತೇವೆ. ಅಂದರೆ ನಮ್ಮದು ಕಂಪ್ಲೀಟ್ಲಿ ಏನಂದರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಅಂದರೆ ಇಲ್ಲಿ ನೀವು ಬಂದರೆ ನಿಮ್ಮ ಜೀವನ ಶೈಲಿಯಲ್ಲಿ ಪದ್ಧತಿನ ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದನ್ನು ನಾವಿಲ್ಲಿ ಕಲಿಸ್ಕೊಡ್ತೀವಿ. ಇನ್ನು ತಪೋವನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಮಧ್ಯ ಕರ್ನಾಟಕದಲ್ಲಿರುವ ಏಕೈಕ ಆಯುರ್ವೇದಿಕ್ ಕಾಲೇಜ್ ಆಗಿದೆ. ಹಾಗಾದ್ರೆ ಅದರ ಬಗ್ಗೆ ಹೇಳ್ತೀವಿ ಮತ್ತೊಂದು ಬ್ರೇಕ್ ಆದ್ಮೇಲೆ. ಪ್ರಕೃತಿ ಮಡಿಲಲ್ಲಿ ಸುಸಜ್ಜಿತ ಕ್ಯಾಂಪಸ್ ಹೊಂದಿರುವ ತಪೋವನ ಕ್ಯಾಂಪಸ್ ಒಂದಲ್ಲ ಒಂದು ತೆರನಾದ ಸಮಾಜ ಸೇವೆ ಮಾಡ್ತಾ ಇದೆ. ತಪೋವನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಕಳೆದ 5 ವರ್ಷಗಳಿಂದ ರಾಜ್ಯವಲ್ಲದೆ ಹೊರ ರಾಜ್ಯದ ವಿದ್ಯಾರ್ಥಿಗಳು ವ್ಯಾಸಂಗಕ್ಕೆ ಬರ್ತಿದ್ದಾರೆ. ಪ್ರಕೃತಿ ಮಡಿಲಲ್ಲಿ ಸುಸಜ್ಜಿತ ಕ್ಯಾಂಪಸ್ ಹೊಂದಿರುವ ತಪೋವನ ಕ್ಯಾಂಪಸ್ ಒಂದಲ್ಲ ಒಂದು ತರನಾಗಿ ಸಮಾಜ ಸೇವೆ ಮಾಡ್ತಾ ಇದೆ. ಅದಕ್ಕೆ ಕಾರಣ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆ. ಈಗ ನಮ್ಮ ಕಾಲೇಜು ಸ್ಟಾರ್ಟ್ ಆಗಿಬಿಟ್ಟು 2015 ಸ್ಟಾರ್ಟ್ ಆಗಿದೆ. ಸೊ ಸಿನ್ಸ್ ಫ್ರಮ್ 2015
ಈಗ ನಮ್ಮ 2 ಬ್ಯಾಚ್ ಔಟ್ಪುಟ್ ಆಗಿದೆ. 2 ನಾವು ಇದನ್ನು ನಮ್ಮದು ಬ್ಯಾಚ್ ಮುಗಿಸ್ಬಿಟ್ಟು ಹೊರಗೆ ಹೋಗಿದ್ದಾರೆ. ಸೊ ನಮ್ಮ ಮಧ್ಯ ಕರ್ನಾಟಕದಲ್ಲಿರುವಂಥ ಏಕೈಕ ಒಂದು ಅತ್ಯುತ್ತಮವಾದ ಒಂದು ಕಾಲೇಜು ತಪೋವನ ಆಯುರ್ವೇದ ಮೆಡಿಕಲ್ ಕಾಲೇಜು. ಈ ಕಾಲೇಜಿನಲ್ಲಿ ನೀವು ಅಡ್ಮಿಷನ್ ಮಾಡ್ಕೋಬೇಕಂದ್ರೆ ನೀಟ್ ಕಂಪಲ್ಸರಿ. ಸೊ ನೀಟ್ನ ನೀವು ಎಲಿಜಿಬಲ್ ಆಗಲೇಬೇಕು. ಸೊ ನೀವು ಗೌರ್ಮೆಂಟ್ ಮಾಡುವಂಥ ನೀಟಲ್ಲಿ ಎಕ್ಸಾಮಲ್ಲಿ ಎಲಿಜಿಬಲ್ ಆಗಿ ಅಲ್ಲಿ ಕಾಲೇಜ್ನ ನೆಕ್ಸ್ಟ್ ಆಪ್ಟ್ ಮಾಡಬೇಕು, ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಆ ಸೆಲೆಕ್ಷನ್ನಿಗೆ ನೀವು ಕಾಲೇಜ್ನ ಸೆಲೆಕ್ಟ್ ಮಾಡ್ಕೋಬೋದು. ಅದರಲ್ಲಿ ಈಗ ಆಲ್ ಇಂಡಿಯಾ ಕೋಟ ಇರ್ಬೋದು, ಮ್ಯಾನೇಜ್ಮೆಂಟ್ ಸೀಟ್ ಇರ್ಬೋದು, ಅಥವಾ ನಮ್ಮ ಗೌರ್ಮೆಂಟ್ ಸೀಟ್ ಇರ್ಬೋದು, ಅಥವಾ NRI ಕೋಟ ಇರ್ಬೋದು. ಈ ಒಂದು ಆಪ್ಷನಲ್ಲಿ ಹೋಗ್ಬಿಟ್ಟು ನೀವು ನಮ್ಮ ಕಾಲೇಜ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ತಪೋವನ ಅಂತ ಅಲ್ಲಿ ಅದರಲ್ಲಿ ಬರುತ್ತೆ. ತಪೋವನ ಆಯುರ್ವೇದ ಮೆಡಿಕಲ್ ಕಾಲೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ನಮ್ಮಲ್ಲಿ ಜಾಯ್ನ್ ಆಗಿ ನೀವು ಕೋರ್ಸ್ ಸ್ಟಾರ್ಟ್ ಮಾಡ್ಕೋಬೋದು. 5.5 years ಕೋರ್ಸ್ ಇರುತ್ತೆ. ಈ 5.5 ಕೋರ್ಸಲ್ಲಿ ಫಸ್ಟ್ ಇಯರ್ 1.5 year, ಸೆಕೆಂಡ್ ಇಯರ್ 1.5 year, ಥರ್ಡ್ ಇಯರ್ 1.5 year, 1 year ಇಂಟರ್ನ್ಶಿಪ್ ಇರುತ್ತೆ. ಅಂದರೆ ನಾವು ಕೋರ್ಸ್ ಕಂಪ್ಲೀಟ್ ಆದ ತಕ್ಷಣ ಕಲಿಕಾ ಒಂದು ಇಂಟರ್ನ್ಶಿಪ್ ಅಂತೇಳಿ ಅಲ್ಲಿ ಅವರು ನಮ್ಮ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾರೆ. ಆಮೇಲೆ ನಾವು ಅವರಿಗೆ ಡಾಕ್ಟ್ರೇಟ್ನ ಸರ್ಟಿಫಿಕೇಟ್ ಮಾಡ್ತೀವಿ, ಆಯುರ್ವೇದ ಡಾಕ್ಟರ್ಸ್ ಅಂತೇಳಿ. ಸೊ ಹಾಗಾಗಿ ದೋಸ್ ಆರ್ ಇಂಟ್ರೆಸ್ಟೆಡ್ ಟುವರ್ಡ್ಸ್ ಆಯುರ್ವೇದ, ಅವರು ಡಾಕ್ಟರ್ ಆಗಬೇಕು ಅಂತ ಇರೋರು ನಮ್ಮಲ್ಲಿ ಬಂದು ನಮ್ಮಲ್ಲಿ ಅಡ್ಮಿಷನ್ ಮಾಡ್ಕೊಂಡ್ರೆ ಅವರು ಇಲ್ಲಿ ನಮ್ಮಲ್ಲಿ ಯಾಕಂದರೆ ಇಲ್ಲಿ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಎಲ್ಲ ಡಿಪಾರ್ಟ್ಮೆಂಟ್ ಇದೆ, ಅತ್ಯುತ್ತಮವಾದ ನುರಿತ ವೈದ್ಯರು ಇದ್ದಾರೆ, ಶಿಕ್ಷಕರು ಇದ್ದಾರೆ. ಸೊ ಇವರೆಲ್ಲರ ಒಂದು ಬಳಕೆ ತಗೊಂಡು ಅವರು ನಮ್ಮ ಅತ್ಯುತ್ತಮವಾದ ಸುಸಜ್ಜಿತ ಹಾಸ್ಪಿಟ್ಲ್ ಇದೆ, 100 ಬೆಡ್ ಹಾಸ್ಪಿಟ್ಲ್ ಇದೆ, 60 ಇಂಟೇಕ್ ಕೆಪಾಸಿಟಿ ಇದೆ ನಮ್ಮಲ್ಲಿ ಅಡ್ಮಿಷನ್ನು. ಸೊ ಹಾಗಾಗಿ ಅವರು ನಮ್ಮಲ್ಲಿ ಅಡ್ಮಿಷನ್ ಮಾಡ್ಕೊಂಡು ಈ ಕೋರ್ಸ್ ಕಂಪ್ಲೀಟ್ ಮಾಡಿ ಒಂದು ಉತ್ತಮವಾದ ವೈದ್ಯರಾಗಿ ಹೊರಹೊಮ್ಮೋದು, ಹಾಗೂ ಒಂದು ಒಳ್ಳೆ ಎಜುಕೇಷನ್ ತಗೋಬಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹೀಗೆ ಡಾಕ್ಟರ್ ಶಶಿಕುಮಾರ್ ಅವರು ಸಮಾಜ ಸೇವೆಯ ಜೊತೆಗೆ ವಾಣಿಜ್ಯ ವ್ಯವಹಾರಗಳನ್ನು ನಡೆಸ್ತಾ ಇದ್ದಾರೆ. ಶಕ್ತಿ ಇನ್ಫ್ರಾ ಡೆವಲಪರ್ಸ್, ಶಿವಮೊಗ್ಗ ಶಕ್ತಿ ಗೋಲ್ಡನ್ ಹೋಮ್ ಪ್ರಾಪರ್ಟೀಸ್ ಬೆಂಗಳೂರು ಕಂಪನಿಗಳ ಮಾಲೀಕರಾಗಿದ್ದಾರೆ. ಇವರು ಅಮೆರಿಕ, ರಷ್ಯಾ, ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರಿಯಾ, ಇಟಲಿ, ರೋಮ್, ವ್ಯಾಟಿಕನ್ ಸಿಟಿ, ಮಲೇಷಿಯಾ, ಚೀನಾ, ಸೌತ್ ಆಫ್ರಿಕಾ ಹೀಗೆ ಹಲವಾರು ದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಒಟ್ಟಾರೆ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡಿಯವರ ಪರಿಶ್ರಮದಿಂದ ತಪೋವನ ದೇಶ ವಿದೇಶಗಳಲ್ಲಿ ಖ್ಯಾತಿ ಗಳಿಸ್ತಾ ಇರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.